ಸ್ನೇಹಿತರೆ, ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಆಟವನ್ನು ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಉತ್ತರಕ್ಕೆ ಪ್ರತಿ ಉತ್ತರವನ್ನು ಕೂಡ ನೀಡ್ತಾ ಇದ್ದಾರೆ. ಯಾರಾದರೂ ಕೆಣಕಿದ್ರೆ ಅವರಿಗೆ ಮತ್ತೆ ಅವರನ್ನು ಕೆಣಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಹೋಗಿರ್ತಕ್ಕಂತಹ ಹೆಣ್ಮಗಳು, ತುಂಬ ಸ್ಟ್ರಾಂಗ್ ಇರುವಂತಹ ಹೆಣ್ಮಗಳು, ಸಾಕಷ್ಟು ಕಷ್ಟ ನೋವುಗಳನ್ನು ಎಲ್ಲವನ್ನು ಕೂಡ ಅನುಭವಿಸಿ ಬಂದಿರತಕ್ಕಂಥವಳು. ಅಂಥದರಿಂದನೇ ಪಾರಾಗಿ ಬಂದಿದ್ದಾಳೆ, ಒಂದು ಜೀವನವನ್ನು ಕಟ್ಕೊಂಡಿದ್ದಾಳೆ, ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದಾಳೆ. ಅಂಥದ್ರಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯ ಆಟ ಅವರಿಗೆ ಯಾವ ಲೆಕ್ಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅಂದಹಾಗೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯಿತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಮಲ್ಲಮ್ಮನನ್ನು ಇಷ್ಟಪಡೋದಾದರೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ಅಂದಹಾಗೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಒಂದು ಚಪಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಮ್ಮ ಮತ್ತು ಇನ್ನೊಬ್ಬರ ನಡುವೆ ಜಗಳ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಅಂತಂದರೆ ಅಷ್ಟು ದೊಡ್ಡ ಜಗಳ ಏನಾಗೋದಿಲ್ಲ, ಬದಲಿಗೆ ಮಲ್ಲಮ್ಮ ಅವರಿಗೆ ಅವರು ಟಾಂಗ್ ಕೊಡೋ ರೀತಿಯಲ್ಲಿ ಮಾತನಾಡ್ತಾರೆ. ಅವರಿಗೆ ಒಂದು ರೀತಿಯಲ್ಲಿ ಹರ್ಟ್ ಆಗಿ ಬಿಡುತ್ತೆ. ಆ ಕಾರಣದಿಂದಾಗಿ ಮಲ್ಲಮ್ಮ ರೊಚ್ಚಿಗೆ ಹೇಳ್ತಾರೆ. ಅಂತಂದರೆ, ನಾನು ಯಾರ ತಂಟೆಗೂ ಹೋಗೋದಿಲ್ಲ, ನನ್ನ ತಂಟೆಗೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ಅನ್ನುವ ಮಾತನ್ನು ಮಲ್ಲಮ್ಮ ಹೇಳ್ತಾರೆ. ಆಗ ಮನೆ ಮಂದಿಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಮಲ್ಲಮ್ಮ ನಿಧಾನವಾಗಿ ಮಾತನಾಡೋದಿಲ್ಲ, ತುಂಬ ಕೋಪದಿಂದ ಆ ಒಂದು ಮಾತನ್ನು ಮಾತನಾಡ್ತಾರೆ. ಹಾಗಾಗಿ ಮಲ್ಲಮ್ಮ ಅವ್ರನ್ನ ಏನೇನೋ ಅಂದ್ಕೊಂಡಿರ್ತಾರೆ. ಸಹಜವಾಗಿ ಒಬ್ಬರಲ್ಲಿ ಒಂದು ರೀತಿಯಾದಂಥ ಭಾವನೆಗಳು ಇರುತ್ತೆ. ಒಬ್ಬೊಬ್ಬರು ಮುಗ್ಧರು ಅಂತ ಅಂದ್ಕೊಳ್ತಾರೆ, ಒಬ್ಬೊಬ್ಬರು ಏನು ಬಿಡಪ್ಪ ಅನ್ನೋ ರೀತಿಗೆ ಹೇಳ್ತಾರೆ. ಸೊ ಈ ರೀತಿಯಾದಂಥದ್ದು ಅಲ್ಲಿ ಇರುತ್ತೆ. ಹಾಗಾಗಿ ಮಲ್ಲಮ್ಮ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಂಡಿರೋದಕ್ಕೆ ಸಾಧ್ಯ ಆಗಿರೋದು. ಮಲ್ಲಮ್ಮ ಈ ಮಾತನ್ನು ಆಡಿದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಾಗಿ ಒಂದು ದಿಗ್ಭ್ರಮೆ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರಂದಾಗಿ ಇಲ್ಲೊಂದು ಪ್ರಶ್ನೆ ಇದೆ, ಮಲ್ಲಮ್ಮ ಯಾರೊಟ್ಟಿಗೆ ಆ ರೀತಿಯಾಗಿ ಗಲಾಟೆಯನ್ನು ಮಾಡಿದರು ಅನ್ನೋ ರೀತಿಯಲ್ಲಿ. ಸೊ ಆ ಒಂದು ಪ್ರಶ್ನೆಯನ್ನು ನಿಮಗೆ ಬಿಟ್ಟಿದ್ದೀನಿ. ಮಲ್ಲಮ್ಮ ಯಾರ ಜೊತೆಗೆ ಆ ರೀತಿಯಾದಂತಹ ಮಾತನ್ನು ಮಾತನಾಡಿದರು ಎಂಬುದನ್ನು ನೀವೇ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.